ನಮಸ್ಕಾರ. ಈ ವಿಷಯ ಯಾಕೆ ಅಂತಂದ್ರೆ, ಇಂಥ ಚಿಕ್ಕ ಪುಟ್ಟ ವಿಷಯಗಳು ನಿತ್ಯ ಅಥವಾ ಆಗಾಗ ಬಳಕೆ ಮಾಡುವಂಥ ವಿಷಯಗಳಿಂದ ನಾವು ಎಷ್ಟೋ ರೋಗಗಳನ್ನು ದೂರ ಇಟ್ಕೊಳ್ಬೋದು. ಮತ್ತೆ ನಮ್ಮ ಪ್ರಕೃತಿ ಯಾವುದು ಅಂತ ತಿಳ್ಕೊಂಡು, ನಮಗಿರುವ ಸಮಸ್ಯೆ ಎಂಥದ್ದು ಅಂತ ನೋಡ್ಕೊಂಡು, ಅವುಗಳನ್ನ ಬೇಗ ಗುಣಪಡಿಸ್ಕೊಳ್ಳಿಕ್ಕೆ ಪದೇ ಪದೇ ಡಾಕ್ಟರ್ ಹತ್ರ ಹೋಗುವಂಥ ಪರಿಸ್ಥಿತಿ ಬರದೇ ಇದ್ದ ಹಾಗೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ನಾವು ವಾತ, ಪಿತ್ತ, ಕಫದವರಿಗೆ ಯಾವ ಹಣ್ಣುಗಳು, ಯಾವ ಬೀಜಗಳು ಅನ್ನೋದನ್ನು ತಿಳ್ಕೊಳ್ಳುವ ಮೊದಲು ವಾತ, ಪಿತ್ತ, ಕಫ ದೋಷ ಪ್ರಧಾನತೆ ಇದ್ರೆ ಅಥವಾ ಅಂತಹ ರೋಗಗಳಿದ್ರೆ ನಮ್ಮ ದೇಹ ಪರಿಸ್ಥಿತಿ ಹೇಗಿರುತ್ತೆ ಅನ್ನೋದನ್ನು ಒಂದ್ಸಲ ನೋಡೋಣ. ಮೊದಲನೇದಾಗಿ ವಾತ. ವಾತದೋಷ ಪ್ರಧಾನತೆ ಇರುವಾಗ ದೇಹದಲ್ಲಿ ಡ್ರೈನೆಸ್ ಇರುತ್ತೆ. ಒಂದೊಂದ್ಸರಿ ತುಂಬಾ ಜಾಸ್ತಿ ಹಸಿವೆ ಆಗತ್ತೆ, ಒಂದೊಂದ್ಸಲ ತುಂಬಾ ಕಡಿಮೆ ಹಸಿವೆ ಆಗತ್ತೆ. ನಿದ್ದೆ ತುಂಬಾ ಕ್ವಾಲಿಟಿ ನಿದ್ದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. 10 ತಾಸು ನಿದ್ದೆ ಮಾಡಿದ್ರು ಕೂಡ ತುಂಬಾ ಫ್ರೆಶ್ ಆಗಿ ಹೇಳ್ತೇನೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಚಿಕ್ಕ ಪುಟ್ಟ ವಿಷಯಕ್ಕೂ ಚಿಕ್ಕ ಪುಟ್ಟ ತಪ್ಪಿಗೂ ನಿದ್ದೆ ಚೆನ್ನಾಗಿ ಬಂದಿಲ್ಲ ಅನ್ನೋ ತರ ಅನಿಸ್ತದೆ. ಮನಸ್ಸು ಕೂಡ ಒಂಥರ ಚಂಚಲವಾಗಿರುತ್ತೆ. ವಾತ ಅಂದ್ರೆ ಗಾಳಿ ಅಲ್ವಾ, ಚಂಚಲವಾಗಿರುತ್ತೆ. ಒಂದು ಗಟ್ಟಿ ನಿರ್ಧಾರ ತೆಗೆದುಕೊಳ್ಳಿಕ್ಕೆ ಕಷ್ಟ ಆಗುತ್ತೆ. ಸಾಮಾನ್ಯವಾಗಿ ಉಷ್ಣ ಗುಣದ್ದು ಬೇಕು ಅಂತ ಅನ್ಸುತ್ತೆ. ಯಾಕೆಂದ್ರೆ ವಾತದ ಗುಣ ಕೋಲ್ಡ್ ಇರೋದ್ರಿಂದ ಹೆಚ್ಚು ಸಿಹಿಯನ್ನ ತಿನ್ನಬೇಕು ಅಂತ ಅನ್ಸುತ್ತೆ. ಈ ಎಲ್ಲ ಲಕ್ಷಣಗಳು ಇರಬೇಕು ಅಂತಿಲ್ಲ. ಸಾಮಾನ್ಯವಾಗಿ ಈ ಲಕ್ಷಣಗಳು ಪ್ರಧಾನವಾಗಿರ್ತವೆ ಅಂತ ನಿಮಗೆ ಸಿಂಪಲ್ ಆಗಿ ಅರ್ಥ ಆಗುವಂತ ವಿಷಯಗಳನ್ನು ನಾನು ಹೇಳಿದೆ. ಇನ್ನು ಹೆಚ್ಚು ವಿಷಯಗಳು ತುಂಬಾ ಇವೆ. ಮತ್ತೆ ಜೊತೆಗೆ ಸಾಮಾನ್ಯವಾಗಿ ಸ್ವಲ್ಪ ದೇಹದ ತೂಕ ಕಡಿಮೆ ಇರುತ್ತೆ ಅಂತ, ಸಣ್ಣಗಿರುವ ಚಾನ್ಸಸ್ ಜಾಸ್ತಿ ಅಂತ. ಇನ್ನು ಪಿತ್ತದ ದೋಷ ಪ್ರಧಾನವಾಗಿದ್ರೆ ದೇಹದಲ್ಲಿ ಉಷ್ಣ ಗುಣ ಜಾಸ್ತಿ ಇರುತ್ತೆ, ತುಂಬಾ ಹಸಿವಿರುತ್ತೆ, ತುಂಬಾ ಒಂಥರ ತೀಕ್ಷ್ಣ ಕ್ವಾಲಿಟಿ ಇರುತ್ತೆ. ಅವರ ಮಾತು, ಮನಸ್ಥಿತಿ ಎಲ್ಲದೂ ಹಾಗೆ ತುಂಬಾ ಚುರುಕು, ತೀಕ್ಷ್ಣ ಅಂತ ಹೇಳ್ತೀವಲ್ಲ ಹಾಗೆ. ಹಾಗಾಗಿ ಬಹಳ ಬೇಗ ಸಿಟ್ಟು ಕೂಡ ಬರುತ್ತೆ. ನಿದ್ದೆಯಲ್ಲಿ ಕೂಡ ಉಷ್ಣ ಎಲ್ಲ ಆದ್ರೆ ಚೆನ್ನಾಗಿ ನಿದ್ದೆ ಬರೋದಿಲ್ಲ. ಮೈ ಬಣ್ಣ ವಾತದಲ್ಲಿ ಸ್ವಲ್ಪ ಕಪ್ಪು ಪ್ರಧಾನವಾಗಿದ್ರೆ ಇಲ್ಲಿ ಸ್ವಲ್ಪ ಈ ಹಳದಿಯ ಬಣ್ಣ ಅಥವಾ ಬಂಗಾರದ ಬಣ್ಣ ಅಂತ ಹೇಳ್ತೀವಲ್ಲ ಆ ತರದ ಇದು ಹೊಳೆಯುತ್ತೆ. ಮುಖ ಕಾಂತಿಯುತವಾಗಿರುತ್ತೆ. ಸಾಮಾನ್ಯವಾಗಿ ಮಧ್ಯಮ ಮೈಕಟ್ಟು ಇರುತ್ತೆ ಅಂತ. ಕಫ ಪ್ರಧಾನವಾದ ದೇಹವಾಗಿದ್ರೆ ಆಗ ದೇಹ ಭಾರ ಅನ್ನೋ ತರ ಇರುತ್ತೆ. ಬಹಳ ಚೆನ್ನಾಗಿ ನಿದ್ದೆ ಬರುತ್ತೆ. ಸ್ವಲ್ಪ ಉಷ್ಣ ಇರುವಂತದನ್ನ ತಗೊಳ್ಬೇಕು ಅಂತ ಅನ್ಸುತ್ತೆ. ಪಿತ್ತ ಮತ್ತೆ ಕಫ ಪ್ರಕೃತಿಯವರು ಬಸ್ಸಲ್ಲಿ ಒಟ್ಟಿಗೆ ಕುಳಿತುಕೊಂಡ್ರೆ ಪಿತ್ತ ಪ್ರಕೃತಿಯವನು ಎಲ್ಲ ವಿಂಡೋಸ್ ಅನ್ನು ತೆಗಿಬೇಕು ಅಂತ ಹೇಳಿದ್ರೆ ಕಫ ಮತ್ತೆ ವಾತ ಪ್ರಕೃತಿಯವರು ಎಲ್ಲವನ್ನ ಹಾಕಬೇಕು ಅಂತ ಹೇಳ್ತಾರೆ. ಹಾಗೆ ತಿನ್ನೋದು ಕಡಿಮೆ ಆದ್ರೆ ದೇಹದ ತೂಕ ಚೆನ್ನಾಗಿದೆ. ಸ್ವಲ್ಪ ತಿಂದ್ರು ದೇಹ ಚೆನ್ನಾಗಿ ಹೀರ್ಕೊಳ್ಳುತ್ತೆ ಅನ್ನೋ ತರ ಇರುತ್ತೆ. ಬುದ್ಧಿ ಗಂಭೀರ ಬುದ್ಧಿ ಅಂತ ಹೇಳ್ತಾರೆ. ಅಂದ್ರೆ ಒಳ್ಳೆ ಆನೆ ತರ ನಡಿಗೆ, ಆನೆ ತರ ಬುದ್ಧಿ ಅಂತ. ಚಂಚಲ ಆಗಿರೋದಿಲ್ಲ. ಒಂದು ನಿರ್ಧಾರ ಮಾಡಿದ್ರೆ ಅದಕ್ಕೆ ಅಂಟ್ಕೊಂಡಿರ್ತಾನೆ ಅಂತ. ದೇಹದ ಬಣ್ಣ ಕೂಡ ಸಾಮಾನ್ಯವಾಗಿ ಹೆಚ್ಚು ಬಿಳಿಯಾಗಿರುತ್ತೆ ಅಂತ. ಅಂದ್ರೆ ಅದರ ಅರ್ಥ ನೀವು ಆಫ್ರಿಕಾದಲ್ಲಿ ಕಫ ಪ್ರಕೃತಿಯವರನ್ನ ನೋಡ್ಲಿಕ್ಕೆ ಸಾಧ್ಯ ಇಲ್ಲ, ಯುರೋಪ್ ಅಲ್ಲಿ ವಾತ ಪ್ರಕೃತಿಯನ್ನು ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹಾಗಲ್ಲ. ಈಗ ಅಪ್ಪ ಅಮ್ಮ ಇಬ್ಬರು ಬೆಳ್ಳಗಿದ್ರು, ಮಗು ಹುಟ್ಟಿದ್ದು ವಾತ ಪ್ರಕೃತಿದಾದ್ರೆ ಅವ್ರಿಗೆ ಸ್ವಲ್ಪ ಕಪ್ಪು ಇದನ್ನ ಹೊಂದಿರೋಕೆ ಸಾಧ್ಯ ಇದೆ. ಅಥವಾ ಅಪ್ಪ ಅಮ್ಮ ಇಬ್ರು ಕಪ್ಪಗಿದ್ರೆ ಮಗು ಸ್ವಲ್ಪ ಬೆಳ್ಳಗೆ ಇರುವ, ಅವರಿಗಿಂತ ಹೆಚ್ಚು ಬೆಳ್ಳಗಿರುವ ಸಾಧ್ಯತೆ ಈ ವಾತ ಪ್ರಕೃತಿಯಲ್ಲಿ, ಕಫ ಪ್ರಕೃತಿಯಲ್ಲಿ ಇರುತ್ತೆ ಅಂತ. ಹೀಗೆ ನಾವು ಹಲವಾರು ಫ್ಯಾಕ್ಟರ್ ಇಂದ ನಾವು ಡಿಸೈಡ್ ಮಾಡ್ತೇವೆ. ಸಾಮಾನ್ಯವಾಗಿ ಎಲ್ಲರಿಗೂ ಅರ್ಥ ಆಗುವ ರೀತಿಯಲ್ಲಿ ನಾನು ಹೇಳಿದೆ ಅಷ್ಟೇ. ಆಕ್ಚುಲಿ ಇಷ್ಟೇ ಅಲ್ಲ. ಸೊ ನಿಮ್ಗೊಂದು ಐಡಿಯಾ ಬಂತು ಅಂತ ಅಂದ್ಕೊಳ್ತೀನಿ. ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಮಾಡಿ ತಿಳಿಸಬಹುದು. ಯಾಕೆಂದ್ರೆ ಕೆಲವೊಮ್ಮೆ ಮರ್ತು ಹೋಗುತ್ತೆ. ಉದಾಹರಣೆಗೆ ಕಫ ಪ್ರಕೃತಿಯವನಿಗೆ ಮೋಷನ್ ಸುಲಭವಾಗಿ ಆಗುತ್ತೆ, ವಾತ ಪ್ರಕೃತಿಯವನಿಗೆ ಸ್ವಲ್ಪ ಹಾರ್ಡ್ ಮೋಷನ್ ಆಗೋ ಚಾನ್ಸ್ ಜಾಸ್ತಿ, ಪಿತ್ತ ಪ್ರಕೃತಿಯವನಿಗೆ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಲೂಸ್ ಮೋಷನ್ ಆಯ್ತು ಅನ್ನೋ ತರ ಆಗುತ್ತೆ. ಹೀಗೆಲ್ಲ ಆಗುತ್ತೆ. ಮತ್ತೆ ಎಲ್ಲಾ ಗುಣಗಳು ನಮಗಿರ್ಬೇಕು ಅಂತಿಲ್ಲ. ಒಂದಷ್ಟು ಅದು, ಒಂದಿಷ್ಟು ಇದು, ಹೀಗೆಲ್ಲ ಇರುತ್ತೆ. ಈಗ ನಾವು ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ವಾತ ಪ್ರಕೃತಿಯಲ್ಲಿ ಯಾವ ಹಣ್ಣು ಒಳ್ಳೆಯದು ಅನ್ನೋದನ್ನ ನೋಡೋಣ. ಎಸ್, ಬಾಳೆಹಣ್ಣು. ಬಾಳೆಹಣ್ಣು ಅತ್ಯಂತ ದೇಹಕ್ಕೆ ಪುಷ್ಟಿಯನ್ನ ಕೊಡುವಂಥದ್ದು, ತೂಕವನ್ನು ಹೆಚ್ಚು ಮಾಡುವಂಥದ್ದು, ಒಳ್ಳೆಯ ಕ್ಯಾಲರಿ ಇರುವಂಥದ್ದು. ಕದಲಿ ಮಧುರ ಶೀತ ವಿಪಾಕೆ ಮಧುರ ಗುರು. ತಂಪು ಗುಣವನ್ನು ಹೊಂದಿದೆ, ಮಧುರ ರಸವನ್ನ ಹೊಂದಿದೆ. ವಿಪಾಕ ಅಂದ್ರೆ ಆಫ್ಟರ್ ಡೈಜೆಷನ್ ಕೂಡ ಅದು ಮಧುರವಾಗಿರುತ್ತೆ. ಗುರು ಗುಣವನ್ನ ಹೊಂದಿದೆ ಅಂದ್ರೆ ಹೆವಿ ಆಗುತ್ತೆ ಅಂತ. ಡೈಜೆಷನ್ಗೆ ಹೆವಿ, ಮತ್ತೆ ನಾವು ಅದನ್ನು ಸೇವನೆ ಮಾಡಿದ ನಂತರ ನಮ್ಮ ದೇಹವನ್ನ ಹೆವಿ ಮಾಡುತ್ತೆ ಅಂತ. ಇವೆಲ್ಲ ಗುಣಗಳು, ತಂಪು ಗುಣವನ್ನು ಬಿಟ್ರೆ ಎಲ್ಲ ಗುಣಗಳು ವಾತದವನ್ನ ಶಮನ ಮಾಡುವಂಥವು. ತರ್ಪಣ ಸ್ತಂಭನಿ ವೃಷ್ಯ ಬ್ರಹ್ಮಣಿ ಕಫಕೃನ್ಮತ ಅಂತ. ಅಂದ್ರೆ ದೇಹಕ್ಕೆ ತರ್ಪಣವನ್ನ ಉಂಟು ಮಾಡ್ತದೆ, ಎಲ್ಲ ಧಾತುಗಳಿಗೆ ಪುಷ್ಟಿಯನ್ನು ಕೊಡುವಂಥದ್ದು. ವೃಷ್ಯ ಅಂದ್ರೆ ಶುಕ್ರಧಾತುವಿನವರೆಗೆ ಎಲ್ಲಾ ಧಾತುಗಳಿಗೆ ಪುಷ್ಟಿಯನ್ನು ಕೊಡುವಂಥದ್ದು. ಬ್ರಹ್ಮಣಿ ದೇಹದ ತೂಕವನ್ನು ಹೆಚ್ಚು ಮಾಡುವಂಥದ್ದು. ಕಫಕೃನ್ಮತ ಅಂದ್ರೆ ಕಫ ದೋಷವನ್ನು ಹೆಚ್ಚು ಮಾಡುತ್ತೆ ಅಂತ. ಹಾಗಾಗಿ ನಾವು ಕಫ ಕಾಲದಲ್ಲಿ, ಕಫ ಹೆಚ್ಚಿರುವಾಗ, ಅಗ್ನಿ ಚೆನ್ನಾಗಿರದೇ ಇರುವಾಗ, ತೂಕ ಕಡಿಮೆ ಆಗ್ಬೇಕು ಅಂತ ಅಂದ್ಕೊಳ್ಳುವವರಿಗೆ ಬಾಳೆಹಣ್ಣು ತಿನ್ಬೇಡಿ ಅಂತ ಹೇಳ್ತೇವೆ. ರಕ್ತಪಿತ್ತ ಹರಂ ಹಂತಿ ತೃಷ್ಣಾಂ ದಾಹಂಚ ಶರ್ಕರಾಂ. ಅಂದ್ರೆ ರಕ್ತಪಿತ್ತ ಎರಡನ್ನೂ ಕಡಿಮೆ ಮಾಡುತ್ತೆ. ಅಂದ್ರೆ ರಕ್ತ ಕಡಿಮೆ ಮಾಡ್ತಂದ್ರೆ ಅರ್ಥ ರಕ್ತ ಕಡಿಮೆ ಆಗ್ಬಿಡುತ್ತೆ ಅಂತ, ರಕ್ತ ದೋಷವನ್ನು ಕಡಿಮೆ ಮಾಡುತ್ತೆ. ಅಥವಾ ರಕ್ತಪಿತ್ತ ಅಂತೇಳಿ ಬ್ಲೀಡಿಂಗ್ ಡಿಸಾರ್ಡರ್ಸ್ ಅಲ್ಲಿ ಹೆಲ್ಪ್ ಆಗುತ್ತೆ ಅಂತ. ಯಾರಿಗೆ ತುಂಬಾ ಬ್ಲೀಡಿಂಗ್ ಆಗುತ್ತೋ, ಅದು ಮೆನ್ಸ್ಟ್ರಲ್ ಬ್ಲೀಡಿಂಗ್ ಇರ್ಬೋದು,
ಪೈಲ್ಸ್ ಇಂದ ಆದಂತ ಬ್ಲೀಡಿಂಗ್ ಇರ್ಬೋದು, ಮೂಗಲ್ಲಿ ಆಗುವಂತ ಬ್ಲೀಡಿಂಗ್ ಇರ್ಬೋದು, ಅಥವಾ ಬ್ಲೀಡಿಂಗ್ ಡಿಸಾರ್ಡರ್ಸ್ ರೋಗಗಳಿದ್ರೂ ಕೂಡ ಇದು ಹೆಲ್ಪ್ ಆಗುತ್ತೆ. ತೃಷ್ಣಾಂ ದಾಹಂ ಶರ್ಕರಾಂ ಅಂದ್ರೆ ನಮಗೆ ಅತಿಯಾದ ಬಾಯಾರಿಕೆ, ತಂಪು ಗುಣ ಇರೋದ್ರಿಂದ ಬಾಯಾರಿಕೆ, ಉರಿ ಮತ್ತೆ ಕಲ್ಲುಗಳಾಗೋದು, ಕಿಡ್ನಿ ಸ್ಟೋನ್ಸ್ ಎಲ್ಲ ಆಗುವಂಥದ್ದವರಿಗೆ ಇದು ಹೆಲ್ಪ್ ಆಗುತ್ತೆ ಅಂತ. ಇನ್ನು ಮಾಡರ್ನ್ ಸೈನ್ಸ್ ಕೂಡ ಇದನ್ನು ತುಂಬಾ ಹೊಗಳುತ್ತೆ. ಪೊಟ್ಯಾಷಿಯಂ ಇದೆ, ವಿಟಮಿನ್ B6 ಇದೆ, ವಿಟಮಿನ್ ಸಿ ಇದೆ, ಮ್ಯಾಗ್ನೀಷಿಯಂ, ಮ್ಯಾಂಗನೀಸ್ ಎಲ್ಲ ಇದೆ ಅಂತ. ಹಾಗಾಗಿ ಪೊಟ್ಯಾಷಿಯಂ ತುಂಬಾ ಇರೋದ್ರಿಂದನೇ ಈ ಕಿಡ್ನಿ ಫೇಲ್ ಆದಂತವರಿಗೆ ಬಾಳೆಹಣ್ಣು ತಿನ್ಬೇಡಿ ಅಂತ ಹೇಳ್ತಾರೆ. ಮತ್ತೆ ಇದನ್ನ ಈ ಉಷ್ಣ ಕಾಲದಲ್ಲಿ, ಗ್ರೀಷ್ಮ ಋತು ಅಂದ್ರೆ ಬೇಸಿಗೆ, ಶರದ್ ಋತು ಮಳೆಗಾಲ ಮುಗಿದ ತಕ್ಷಣ ಇರುವಂತಹ ಕಾಲ, ಇವನ್ ವಸಂತ ಋತುಯಲ್ಲಿ ಚಳಿಗಾಲ ಮುಗಿದ ತಕ್ಷಣ ಇರುವಂತಹ ಕಾಲದಲ್ಲಿ ಇದನ್ನ ಬಾಳೆಹಣ್ಣನ್ನು ಹೆಚ್ಚಾಗಿ ಸೇವನೆ ಮಾಡಬಹುದು. ಅಥವಾ ಯಾರು ತುಂಬಾ ಉಷ್ಣ ಅಂತಾರೋ, ಯಾರಿಗೆ ಸ್ವಲ್ಪ ವೇಟ್ ಹೆಚ್ಚಾಗಬೇಕೋ ಅಂತವರೆಲ್ಲ ಬಾಳೆಹಣ್ಣನ್ನು ಹೆಚ್ಚಾಗಿ ಸೇವನೆ ಮಾಡಬಹುದು. ಆದರೆ ಮಳೆಗಾಲದಲ್ಲಿ ಅಷ್ಟಾಗಿ ಇದರ ಸೇವನೆ ಸರಿಯಲ್ಲ. ಯಾಕೆಂದ್ರೆ ಮಳೆಗಾಲದಲ್ಲಿ ಜೀರ್ಣ ಶಕ್ತಿ ಕಡಿಮೆ ಇರೋದ್ರಿಂದ, ಜೀರ್ಣ ಶಕ್ತಿ ಇದಕ್ಕೆ ಹೆಚ್ಚು ಬೇಕಾಗಿರೋದ್ರಿಂದ ಮಳೆಗಾಲದಲ್ಲಿ ನಾವು ಇದನ್ನು ತುಂಬಾ ಸೇವನೆ ಮಾಡೋದು ಬೇಡ. ಎರಡನೇದಾಗಿ ಪಿತ್ತ ಶಮನ ಮಾಡಲಿಕ್ಕೆ ಬಾಳೆಹಣ್ಣು ರಕ್ತಪಿತ್ತಹಾರಿ ಅಂತ ನೋಡಿದ್ವಿ. ಬಾಳೆಹಣ್ಣು ಒಳ್ಳೆಯದೇ, ಆದರೆ ಅದಕ್ಕಿಂತ ಬೆಟರ್ ಅಂತಂದ್ರೆ ಚಿಕ್ಕು ಹಣ್ಣು. ಅದರಲ್ಲಿ ಸ್ವಲ್ಪ ಹುಳಿ ಅನ್ನೋದಿಲ್ಲ. ಸಾಮಾನ್ಯವಾಗಿ ಸ್ವಲ್ಪ ಈ ಎಲ್ಲ ಹಣ್ಣುಗಳಲ್ಲಿ ಹುಳಿ ಚೂರಾದ್ರೂ ಸಿಗುತ್ತೆ. ಸೊ ಹುಳಿ ಸ್ವಲ್ಪ ಬಂತು ಅಂದ ತಕ್ಷಣ ಅಲ್ಲಿ ಪಿತ್ತ ಹೆಚ್ಚಾಯ್ತು ಅಂತಾನೆ ಅರ್ಥ. ಎರಡು ಬಿಟ್ಟು, ಒಂದು ನೆಲ್ಲಿಕಾಯಿ, ಇನ್ನೊಂದು ದಾಳಿಂಬೆ ಹಣ್ಣು. ಅದು ಚೆನ್ನಾಗಿ ಸರಿಯಾದ ರೀತಿಯಲ್ಲಿ ಬೆಳೆದಂತ ದಾಳಿಂಬೆ ಹಣ್ಣು. ಇವೆರಡು ಹುಳಿ ಇದ್ರೂ ಕೂಡ ಪಿತ್ತವನ್ನು ಶಮನ ಮಾಡ್ತವೆ. ಆದರೆ ತುಂಬಾ ಚೆನ್ನಾಗಿ ಪಿತ್ತ ಕಡಿಮೆ ಆಗ್ಬಿಡುತ್ತೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಚಿಕ್ಕು ಮಾತ್ರ ವಿಶೇಷವಾಗಿ ಪಿತ್ತದ ಉಷ್ಣ ಗುಣವನ್ನು ಕಡಿಮೆ ಮಾಡುತ್ತೆ. ಅದೇ ನೆಲ್ಲಿಕಾಯಿ ಈ ಪಿತ್ತದ ದ್ರವ ಗುಣವನ್ನ, ಅಂದ್ರೆ ಹುಳಿ ತೇಗ್ ಬರುತ್ತೆ ಅಥವಾ ವಾಂತಿ ಬಂದಂಗಾಗುತ್ತೆ ಅಂತ ಸಂದರ್ಭದಲ್ಲಿ ನೆಲ್ಲಿಕಾಯಿ ಅಥವಾ ಕಹಿ ಗುಣ ಇರುವಂತಹ ಕೆಲವು ದ್ರವ್ಯಗಳು ತುಂಬಾ ಹೆಲ್ಪ್ ಆಗ್ತವೆ. ಅಂತವರಿಗೆ ನಾವು ಕಹಿ ಗುಣ ಇರುವಂತಹ ಕಷಾಯವನ್ನ ಕೊಟ್ಟು ಗುಣ ಮಾಡ್ತೇವೆ. ಕಹಿ ಟೇಸ್ಟ್ ಇರುವಂತಹ ಕಷಾಯವನ್ನ ಕೊಟ್ಟು. ಕುಡಿಲಿಕ್ಕೆ ತುಂಬಾ ಕಷ್ಟ ಅಂತ ಹೇಳ್ತಾರೆ, ಆದ್ರೆ ಆಮೇಲೆ ಎಷ್ಟು ವರ್ಷಗಳಿಂದ ನನಗೆ ವಾಂತಿ ಆಗ್ತಿತ್ತು, ಬಾಯಲ್ಲಿ ಹುಳಿ ನೀರು ಬರ್ತಿತ್ತು, ಎಷ್ಟು ಕಷ್ಟ ಆಗ್ತಿತ್ತು, ಎಲ್ಲ ಕಡಿಮೆ ಆಯ್ತು ಅಂತ. ಯಾಕೆ ಅಂದ್ರೆ ಆ ಪಿತ್ತದ ದ್ರವ ಗುಣ ಇದೆಯಲ್ಲ, ಅದನ್ನ ಈ ಕಹಿ ಗುಣ ಒಣಗಿಸುವ ಕಾರಣದಿಂದಾಗಿ ಅನುಕೂಲ ಆಗುತ್ತೆ. ಇಲ್ಲಿ ಚಿಕ್ಕು ಪಿತ್ತದ ಉಷ್ಣ ಗುಣವನ್ನ ಕಡಿಮೆ ಮಾಡುತ್ತೆ, ತುಂಬಾ ಶೀತ ಗುಣವನ್ನು ಹೊಂದಿರೋದ್ರಿಂದ. ಮತ್ತೆ ಯಾವಾಗಲೂ ಪಿತ್ತಕ್ಕೆ ಸ್ವೀಟ್ ಅಂದ್ರೆ ಟೇಸ್ಟ್ ಇರುವಂತದನ್ನು ತೆಗೆದುಕೊಂಡ್ರೆ ತುಂಬಾ ಹೆಲ್ಪ್ ಆಗುತ್ತೆ, ಪಿತ್ತಕ್ಕೆ ಶಮನ ಆಗ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಸ್ವೀಟ್ ಟೇಸ್ಟ್ ಅಂದ್ರೆ ಸಕ್ಕರೆ ತಿನ್ನೋದು, ಜೇನುತುಪ್ಪ ತಿನ್ನೋದು ಅಲ್ಲ, ಬಟ್ ಅದು ಏನು ಸಿಹಿ ಹಣ್ಣುಗಳು ಅಥವಾ ಹಾಲು, ತುಪ್ಪ ಇಂಥವುಗಳನ್ನ ತಗೊಂಡಾಗ ಪಿತ್ತ ಶಮನ ಆಗುತ್ತೆ. ಇಲ್ಲಿ ಸಿಹಿ ವಿಪಾಕದಲ್ಲಿ ಕೂಡ ಸಿಹಿ ಆಗಿರೋದ್ರಿಂದ, ಅಂದ್ರೆ ಜೀರ್ಣ ಆದ ನಂತರ ಕೂಡ ಅದು ಸಿಹಿಯಾಗಿ ಕನ್ವರ್ಟ್ ಆಗೋದ್ರಿಂದ ಇದಕ್ಕೆ ಒಳ್ಳೆಯದು. ಮತ್ತೆ ಇದು ಹೆವಿ ಕೂಡ, ಜೀರ್ಣಕ್ಕೂ ಹೆವಿ, ದೇಹವನ್ನ ಹೆವಿ ಮಾಡುತ್ತೆ. ಪಿತ್ತಕ್ಕೆ ಇರುವಂತಹ ಲಘು ಗುಣವನ್ನ ಕೂಡ ಇದು ಕಡಿಮೆ ಮಾಡುತ್ತೆ. ಹಾಗೆ ಎಲ್ಲ ರೀತಿಯಲ್ಲೂ ಪಿತ್ತ ಶಮನ ಆಗ್ಲಿಕ್ಕೆ ತುಂಬಾ ಹೆಲ್ಪ್ಫುಲ್. ಇದು ಬಾಳೆಹಣ್ಣಿನ ಹಾಗೆ ಬಹುತೇಕ ಎಲ್ಲ ಗುಣಗಳನ್ನ ಹೊಂದಿದೆ ಅಂತ ಹೇಳ್ಬೋದು. ಅಂದ್ರೆ ವಿಶೇಷವಾಗಿ ವಾತಪಿತ್ತ ದೋಷಗಳನ್ನ ಕಡಿಮೆ ಮಾಡುತ್ತೆ, ದೇಹದ ಧಾತುಗಳಿಗೆ ಪುಷ್ಟಿಯನ್ನ ಕೊಡುತ್ತೆ, ಬಲವನ್ನ ಹೆಚ್ಚು ಮಾಡುತ್ತೆ, ವೇಟ್ ಗೇನ್ ಆಗ್ಲಿಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ. ಹಾಗಾಗಿ ಚಿಕ್ಕು ಬಾಳೆಹಣ್ಣು ಎರಡು ವಾತ ಪಿತ್ತ ಎರಡನ್ನೂ ಕಡಿಮೆ ಮಾಡುವಂಥವು. ಆದ್ರೆ ಬಾಳೆಹಣ್ಣು ಹೆಚ್ಚಾಗಿ ವಾತವನ್ನ ಕಡಿಮೆ ಮಾಡುತ್ತೆ, ಒಂದ್ ಸ್ವಲ್ಪ ಮಟ್ಟಿಗೆ ಪಿತ್ತವನ್ನು ಕೂಡ ಕಡಿಮೆ ಮಾಡುತ್ತೆ. ಚಿಕ್ಕು ಹಣ್ಣು ಹಾಗಲ್ಲ, ಇದು ಹೆಚ್ಚಾಗಿ ಪಿತ್ತವನ್ನು ಕಡಿಮೆ ಮಾಡುತ್ತೆ, ವಾತವನ್ನ ಕೂಡ ಶಮನ ಮಾಡುತ್ತೆ. ಇನ್ನು ಕಫ ಶಮನ ಮಾಡಲಿಕ್ಕೆ, ಕಫ ದೋಷಕ್ಕೆ ಯಾವ ಹಣ್ಣು ಹೇಳಲಿಕ್ಕೆ ಸಾಧ್ಯ? ಯಾಕೆಂದ್ರೆ ಎಲ್ಲ ಹಣ್ಣುಗಳು ಸಾಮಾನ್ಯವಾಗಿ ಸ್ವೀಟ್ ಆಗಿರ್ತವೆ. ಸ್ವೀಟ್ ಅಂದ ತಕ್ಷಣ ಕಫ ಹೆಚ್ಚಾಗಬೇಕಲ್ಲ ಅಂತ. ಆದ್ರೆ ಒಂದು ಹಣ್ಣು ವಿಶೇಷವಾಗಿ ಕಫವನ್ನ ಕಡಿಮೆ ಮಾಡುವಂಥದ್ದು. ಅದಕ್ಕೆ ಇವನಿಗೆ ಗಣಪತಿಗೆ ಅವನ ಅಷ್ಟೆಲ್ಲ ಸಿಹಿ ತಿನಿಸುಗಳನ್ನು ತಿನ್ನಂತರ ಜಂಬೂ ಫಲಸಾರ ಭಕ್ಷಿತಂ ಅಂದ್ರೆ ಅವನು ನೇರಳೆ ಹಣ್ಣು ತಿಂತಾನೆ ಅಂತ. ಯಾಕೆಂದ್ರೆ ನೇರಳೆ ಹಣ್ಣು ಕಫವನ್ನ ಶಮನ ಮಾಡುವಂತ ಗುಣವನ್ನು ಹೊಂದಿದೆ. ಜಂಬೂ ಸಂಗ್ರಾಹಿಣಿ ರೂಕ್ಷ ಫಲೆ ರಾಜಾರ್ಹವಲ್ಲಭ ಅಂತ ಹೇಳ್ತಾರೆ. ಇದು ರೂಕ್ಷ ಅಂದ್ರೆ ಡ್ರೈ ಕ್ವಾಲಿಟಿ ಇದೆ ಇದಕ್ಕೆ. ಕಫಕ್ಕೆ ಇರುವಂತ ಸ್ನಿಗ್ಧ ಗುಣವನ್ನು ಕಡಿಮೆ ಮಾಡುವ ಕಾರಣದಿಂದಾಗಿ ಇದು ಕಫದ ದೋಷಗಳು ತುಂಬಾ ಹೆಲ್ಪ್ಫುಲ್. ಹಾಗಾಗಿ ಡಯಾಬಿಟಿಸ್ ಅಲ್ಲೆಲ್ಲ ನಾವು ಇದನ್ನ ಡಯಾಬಿಟಿಸ್ ಸ್ಟಾರ್ಟ್ ಆಗ್ತಿದೆ ಅನ್ನುವ ಸಂದರ್ಭದಲ್ಲಿ ಸೇವನೆ ಮಾಡಿದ್ರೆ ತುಂಬಾ ಅನುಕೂಲ ಆಗುತ್ತೆ. ಮತ್ತೆ ರಾಜಾರ್ಹವಲ್ಲಭ ಅಂತ ಹೇಳ್ತಾರೆ, ಅಂದ್ರೆ ರಾಜರಿಗೆ ತುಂಬಾ ಪ್ರೀತಿ ಅಂತ. ಅಂದ್ರೆ ರಾಜರೆಲ್ಲ ಆರಾಮಾಗಿ ಸುಖವಾಗಿ ಕುಳಿತುಕೊಂಡು ಇಡೀ ದಿವಸ ಆರಾಮಾಗಿ ಇರ್ತಾರಲ್ಲ. ಈಗ ನಾವೆಲ್ಲ ರಾಜರೇ. ಯಾಕೆ ಅಂದ್ರೆ ದೈಹಿಕ ಶ್ರಮ ಇಲ್ದೇನೆ. ನೋಡಿ, ಯೋಚನೆ ಮಾಡಿ, ಸಾಮಾನ್ಯವಾಗಿ ಹಿಂದೆಲ್ಲ ಹೇಗಿತ್ತು ಅಂದ್ರೆ ದೈಹಿಕ ಶ್ರಮ ರಾಜನಿಗೆ ಬಿಟ್ಟು ಉಳಿದೆಲ್ಲರಿಗೂ ಇರ್ತಿತ್ತು ಅಂತ. ಆದ್ರೆ ಇವತ್ತು ನಾವೆಲ್ಲ ರಾಜರಾಗ್ಬಿಟ್ಟಿದ್ದೇವೆ. AC ಕಾರಲ್ಲಿ ಓಡಾಡ್ತೇವೆ, ಇಡೀ ದಿವಸ ಕುಳಿತುಕೊಂಡಿರ್ತೇವೆ, AC ರೂಮಲ್ಲಿ ಇರ್ತೇವೆ. ನಿಜವಾಗಿಯೂ ಆ ರಾಜನಿಗಿಂತ ಹೆಚ್ಚು ಫೆಸಿಲಿಟಿ ನಾವು ಅನುಭವಿಸ್ತಾ ಇದ್ದೇವೆ ತುಂಬಾ ಜನ. ಹಾಗಾಗಿ ದೈಹಿಕ ಶ್ರಮ ಇಲ್ಲದೆ ಇರುವಂತವರಿಗೆ ನೇರಳೆ ಹಣ್ಣು ತುಂಬಾ ತುಂಬಾ ಒಳ್ಳೆಯದು. ಆದ್ರೆ ದೇಹದಲ್ಲಿ ವಾತ ಹೆಚ್ಚಾಗಬಾರ್ದು, ಸ್ವಲ್ಪ ತುಪ್ಪ ತಿನ್ಬೇಕು ನೇರಳೆ ಹಣ್ಣು ತಿನ್ನುವಾಗಷ್ಟೇ. ಆಕ್ಚುಲಿ ನೀವು ನೇರಳೆಯನ್ನು ತಂದಿಟ್ಕೊಂಡು ಅದನ್ನ ರಸ ತೆಗೆದು ಅದನ್ನ ಸ್ಟೋರ್ ಮಾಡಿ ಇಟ್ಕೊಳ್ಲಿಕ್ಕೆ ಆಗತ್ತೆ ಅಂದ್ರೆ ಅದನ್ನ ಹಾಗೆ ಮಾಡ್ಬೋದು ಆಕ್ಚುಲಿ. ಯಾಕೆಂದ್ರೆ ತುಂಬಾ ಇದು ಎಷ್ಟೋ ಈ ತರದ ಕಫದಿಂದ ಅಂದ್ರೆ ದೇಹಕ್ಕೆ ಕ್ಯಾಲೋರಿ ಹೆಚ್ಚಾಗಿ ಆಗುವಂತ ಸಮಸ್ಯೆಗಳು ತುಂಬಾ ಹೆಲ್ಪ್ಫುಲ್. ಜಂಬೂ ಕಷಾಯ ಮಧುರ ಲಘು ಅಂತ ಹೇಳ್ತಾರೆ. ಸ್ವಲ್ಪ ಸ್ವೀಟ್ ಟೇಸ್ಟ್ ಇದ್ರೂ ಕೂಡ ಕಷಾಯ ಮೊದಲು ವಿಶೇಷವಾಗಿ ಅಂದ್ರೆ ಒಗರು ಟೇಸ್ಟ್ ಇದೆಯಲ್ಲ, ಅದು ವಿಶೇಷವಾಗಿರೋದ್ರಿಂದ ಮತ್ತೆ ಲಘು ಗುಣ ಇರೋದ್ರಿಂದ ಲೈಟ್ ಡೈಜೆಷನ್ಗೆ
ತೂಕವನ್ನು ಕೂಡ ಕಡಿಮೆ ಮಾಡುವಂತ ಗುಣ ಇರೋದ್ರಿಂದ ಕಫ ಶಮನಕ್ಕೆ ಸಿಕ್ಕಾಪಟ್ಟೆ ಒಳ್ಳೇದು ಅಂತ. ವೀರ್ಯ ಶೀತ ಜಯೇತ್ ಪಿತ್ತಂ ಕಫಂ ದಾಂಶ ಶರ್ಕರಂ. ಇದು ಆದರೆ ತಂಪು ಗುಣವನ್ನ ಹೊಂದಿರೋದ್ರಿಂದ ಪಿತ್ತವನ್ನು ಕಡಿಮೆ ಮಾಡುತ್ತೆ, ಜೊತೆಗೆ ಉಳಿದೆಲ್ಲ ಗುಣಗಳು ಕಫ ಶಮನ ಮಾಡುವಂತಾದ್ರಿಂದ ಕಫವನ್ನ ಕೂಡ ಕಡಿಮೆ ಮಾಡುತ್ತೆ, ಉರಿಯನ್ನ ಕೂಡ ಕಡಿಮೆ ಮಾಡುತ್ತೆ ತಂಪಿರೋದ್ರಿಂದ. ಹಾಗಾಗಿ ಇದೆಲ್ಲದರಲ್ಲೂ ತುಂಬಾ ಹೆಲ್ಪ್ಫುಲ್. ವಿಪಾಕೆ ಕಟುಕಾ ಪ್ರೋಕ್ತ ವಾತ ಪ್ರಕೋಪಿಣಿ ಮತ. ವಿಪಾಕದಲ್ಲಿ ಅಂದ್ರೆ ಅದು ಆಫ್ಟರ್ ಡೈಜೆಷನ್ ದೇಹಕ್ಕೆ ಖಾರ ಆಗುತ್ತೆ ಅಂತ. ಅದು ವಿಪಾಕ ಅನ್ನೋದು ಕಾನ್ಸೆಪ್ಟ್ ಅನ್ನ ಅರ್ಥ ಮಾಡಿಸೋದು ಸ್ವಲ್ಪ ಕಷ್ಟ, ಆಯುರ್ವೇದ ವೈದ್ಯರಿಗೆ ಗೊತ್ತಾಗುತ್ತೆ. ಸೊ ಅದು ವಾತ ದೋಷವನ್ನು ಹೆಚ್ಚು ಮಾಡುತ್ತೆ. ಹಾಗಾಗಿ ನಾನು ಹೇಳಿದ್ದು ಸ್ವಲ್ಪ ತುಪ್ಪವನ್ನು ಹೆಚ್ಚು ತಿನ್ಬೇಕಾಗತ್ತೆ ಅಂತ. ಆದ್ರೆ ಯಾರಿಗೆ ವಾತ ಅಷ್ಟೊಂದು ಹೆಚ್ಚಿಲ್ಲ, ಅದೇ ಬೊಜ್ಜಿದೆ, ಡಯಾಬಿಟಿಸ್ ಇದೆ, ಪ್ರಾರಂಭ ಡಯಾಬಿಟಿಸ್ ಸ್ಟಾರ್ಟ್ ಆಗಿದೆ, ಅಥವಾ PCOD ಸಮಸ್ಯೆ ಇದೆ, ಥೈರಾಯ್ಡ್ ಸಮಸ್ಯೆ ಇದೆ, ಹೈಪೋಥೈರಾಯ್ಡಿಸಮ್ ಇದೆ, ಅಂತಹವರಿಗೆ ಇದು ತುಂಬಾ ತುಂಬಾ ಹೆಲ್ಪ್ಫುಲ್. ಇನ್ನು ಬೀಜಗಳು, ಮೊದಲನೇದಾಗಿ ವಾತಕ್ಕೆ ಬೆಸ್ಟ್ ಅಂದ್ರೆ ಈ ಎಳ್ಳು ನಿತ್ಯ ಸೇವನೆಗೆ ಯೋಗ್ಯವಾಗಿರುವಂಥದ್ದು. ಸೊ ಎಳ್ಳಿನ ಉಂಡೆ ಮಾಡ್ಕೊಂಡು ಸೇವನೆ ಮಾಡಬಹುದು. ಕರಿ ಎಳ್ಳನ್ನ ಹಾಕಿ, ಬೇಕಿದ್ರೆ ಸ್ವಲ್ಪ ಬೆಲ್ಲವನ್ನೆಲ್ಲ ಹಾಕಿ, ಚೆನ್ನಾಗಿ ತುಪ್ಪನ್ನು ಹಾಕಿ, ತುಂಬಾ ಹಾಕಿದ್ರೆ ಉಂಡೆ ಮಾಡ್ಲಿಕ್ಕೆ ಆಗಲ್ಲ, ಸ್ವಲ್ಪ ತುಪ್ಪವನ್ನ ಹಾಕಿ, ಬೇಕಿದ್ರೆ ಉಳಿದೆಲ್ಲ ನಟ್ಸು ಸೀಡ್ಸ್ ಇವುಗಳನ್ನ ಕೆಲವೊಂದನ್ನೆಲ್ಲ ಹಾಕಿ ಚೆನ್ನಾಗಿ, ಬಹುತೇಕ ನಟ್ಸ್ ಎಲ್ಲ ವಾತಾವರಣ ಶಮನ ಮಾಡುವಂತವೆ, ಹಾಕಿ ಎಳ್ಳುಂಡೆ ಮಾಡ್ಕೊಂಡು ದಿವಸ ಒಂದೆರಡು ಎಳ್ಳುಂಡೆ ತಿಂದ್ರೆ ಆರೋಗ್ಯ ತುಂಬಾ ಚೆನ್ನಾಗಿ ಹೆಚ್ಚಾಗುತ್ತೆ. ಎಳ್ಳು ವಾತದೋಷವನ್ನ ಕಡಿಮೆ ಮಾಡೋದ್ರಿಂದ ನಮಗೆ ನಿಧಾನವಾಗಿ ಬರುವಂತ ಈ ಮಂಡಿಯ ಸವಕಳಿ, ಸೊಂಟ ನೋವು, ಚರ್ಮ ಸುಕ್ಕಟ್ಟೋದು, ಹೇರ್ ಫಾಲ್ ಆಗೋದು, ಅದೆಲ್ಲದರಲ್ಲೂ ತುಂಬಾ ಹೆಲ್ಪ್ಫುಲ್. ಯಾಕೆಂದ್ರೆ ಈ ಹೇರ್ ಫಾಲ್ ಇದೆಯಲ್ಲ, ಇದು ಇವತ್ತು ನಂಗೆ ತುಂಬಾ ಆಗ್ತಿದೆ ಅಂತಂದ್ರೆ ಇದಕ್ಕೆ ಕಾರಣ ಬಹಳಷ್ಟು ಬಾರಿ 4-5 ವರ್ಷಗಳಿಂದ ರೆಡಿ ಆಗ್ತಾ ಇರುತ್ತೆ ದೇಹದಲ್ಲಿ ವಾತ ಪಿತ್ತ ದೋಷಗಳು ಹೆಚ್ಚಾಗೋದು. ಹಾಗಾಗಿ ವಾತ ಶಮನಕ್ಕೆ ಎಳ್ಳು ಸಿಕ್ಕಾಪಟ್ಟೆ ಹೆಲ್ಪ್ಫುಲ್. ಅದರಲ್ಲೂ ಮಕ್ಕಳಿಗೆ ಹಲ್ಲು ಚೆನ್ನಾಗಿ ಬರ್ಲಿಕ್ಕೆ, ಕೂದಲು ಚೆನ್ನಾಗಾಗ್ಲಿಕ್ಕೆ, ಸ್ಕಿನ್ ಚೆನ್ನಾಗಾಗ್ಲಿಕ್ಕೆ, ಮೂಳೆ ಚೆನ್ನಾಗಾಗ್ಲಿಕ್ಕೆ ಎಲ್ಲದರಲ್ಲೂ ತುಂಬಾ ಹೆಲ್ಪ್ಫುಲ್. ಮಕ್ಕಳಿಗೆ ಏನೋ ಕೊಡೋದ್ರ ಬದಲು ಎಳ್ಳುಂಡೆ ಕೊಡಬಹುದು. ಎಳ್ಳಿನ ವಿವರಣೆಯನ್ನ ನಾನು ಒಂದು ಲಾಂಗ್ ವಿಡಿಯೋದಲ್ಲಿ ಆಲ್ರೆಡಿ ಕೊಟ್ಟಾಗಿದೆ, ಬೇಕಿದ್ರೆ ಅದನ್ನ ನೋಡ್ಕೊಳ್ಳಿ. ಹಲವಾರು ಬಾರಿ ನಾನು ಎಳ್ಳಿನ ಬಗ್ಗೆ ಹೇಳಿದ್ದೇನೆ, ಮತ್ತು ಜಾಸ್ತಿ ಹೇಳಲ್ಲ ಇಲ್ಲಿ. ಇನ್ನು ಪಿತ್ತಕ್ಕೆ ತಂಪು ಗುಣವಿರುವಂತ ಬೀಜ ಬೆಸ್ಟ್ ಅಂದ್ರೆ ಮಖಾನ, ಅಂದ್ರೆ ಈ ಕಮಲದ ಬೀಜ ಅಂತ ಹೇಳ್ತೀವಲ್ಲ. ಮಹಾಪ್ರಕಾಶ ನಿಘಂಟುಲು ಹೇಳ್ತಾರೆ, ಮಖಾನ್ನಂ ಪದ್ಮ ಬೀಜಾಭಂ ಕಷಾಯಂ ಮಧುರಂ ಗುರು ಅಂತ ಹೇಳ್ತಾರೆ. ಕಷಾಯ ರಸ ಇದೆ ಅಂದ್ರೆ ಒಗರು ಟೇಸ್ಟ್ ಇದೆ, ಮಧುರ ಅಂದ್ರೆ ಸಿಹಿ ಟೇಸ್ಟ್ ಇದೆ, ಜೊತೆಗೆ ಗುರು ಅಂದ್ರೆ ಡೈಜೆಷನ್ಗೆ ಹೆವಿ ಆಗಿದೆ. ಈ ಮೂರೂ ಕಾರಣಗಳಿಂದಾಗಿ ಇದು, ಮತ್ತೆ ಶೀತ ಕೂಡ. ಮುಂದೆ ಹಿಮಂ ಅಂತ ಕೂಡ ಹೇಳ್ತಾರೆ ಆ ಶ್ಲೋಕದಲ್ಲಿ, ಮಹಾಪ್ರಕಾಶದಲ್ಲಿ. ನಾ ಈಗ ಹೇಳಿದ್ದೆಲ್ಲ ಮಹಾಪ್ರಕಾಶ ನಿಘಂಟಿನ ಶ್ಲೋಕಗಳು. ಈ ಎಲ್ಲ ಗುಣಗಳು ಪಿತ್ತ ಶಮನಕ್ಕೆ ಹೇಳಿ ಮಾಡಿಸಲಾಗಿವೆ. ಹಾಗಾಗಿ ದೇಹಕ್ಕೆ ಎಲ್ಲ ಶಕ್ತಿ ಬರಬೇಕು, ಎಲ್ಲ ಒಳ್ಳೇದಾಗಬೇಕು, ಜೊತೆಗೆ ಪಿತ್ತದೋಷ ನನಗೆ ಹೀಟ್ ಆಗುತ್ತೆ ಅನ್ನುವಂಥವ್ರು ಈ ಮಖಾನ್ ಅನ್ನು ಸೇವನೆ ಮಾಡಬಹುದು. ತುಂಬಾ ಫೇಮಸ್ ಅಲ್ಲ ಈಗ. ಪೃಷ್ಯಂ ಹಿಮಂ ಗ್ರಾಹಿ ರಕ್ತಪಿತ್ತಹರ ಪರಂ ಅಂತ ಹೇಳ್ತಾರೆ. ಅಂದ್ರೆ ಇದು ದೇಹದ ಧಾತುಗಳಿಗೆ ಪುಷ್ಟಿಯನ್ನು ಕೊಡುತ್ತೆ, ಶುಕ್ರಧಾತುವಿಗೆ ಕೂಡ ಪುಷ್ಟಿ ಕೊಡುತ್ತೆ. ಹಿಮ ಅಂದ್ರೆ ತಂಪು ಗುಣವನ್ನು ಹೊಂದಿದೆ. ಗ್ರಾಹಿ ಅಂದ್ರೆ ಸಿಂಪಲ್ ಭಾಷೆಯಲ್ಲಿ ಹೇಳಬೇಕು ಅಂದ್ರೆ ಸಣ್ಣಕ್ಕೂ ಲೂಸ್ ಮೋಷನ್ ಆಗೋದು, ಸಿಂಬಳ ಹೋಗೋದು, ಅಥವಾ ಸ್ವಲ್ಪ ಆಹಾರ ಹೆಚ್ಚು ಕಡಿಮೆ ಆದ್ರೂ ಕೂಡ ಹೊಟ್ಟೆಗೆ ಉಚ್ಚಿದಂತಾಗಿ ಲೂಸ್ ಮೋಷನ್ ಆಗೋದು, ಇಂಥವರಿಗೆ ಇದು ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಅಂದ್ರೆ ಕಲ್ಲನ್ನ ಆರೋಗ್ಯವನ್ನು ಹೆಚ್ಚು ಮಾಡಿ ಮೋಷನ್ ಅಲ್ಲಿರುವಂತಹ ದ್ರವ ಗುಣವನ್ನು ಹೀರ್ಕೊಳ್ಳುತ್ತೆ ಅಂತ ಹೇಳ್ಬೋದು. ಇನ್ನು ಡೀಪ್ ಮೀನಿಂಗ್ ಇದೆ, ಇಷ್ಟು ಅರ್ಥ ಮಾಡ್ಕೊಳ್ಬಹುದು. ಜೊತೆಗೆ ರಕ್ತಪಿತ್ತಹರ ಅಪರಂ ಅಂದ್ರೆ ರಕ್ತದಲ್ಲಿ ಆಗಲಿ ಪಿತ್ತದಲ್ಲಿ ಆಗಲಿ ಉಷ್ಣದ ಗುಣದ ಕಾರಣದಿಂದ ಆಗುವ ಸಮಸ್ಯೆಗಳನ್ನು ನಿವಾರಣೆ ಮಾಡುತ್ತೆ. ರಕ್ತಪಿತ್ತ ಅನ್ನೋ ಶಬ್ದ ಬಂದಿರೋದ್ರಿಂದ ಬ್ಲೀಡಿಂಗ್ ಡಿಸಾರ್ಡರ್ ಕೂಡ ತುಂಬಾ ಹೆಲ್ಪ್ಫುಲ್. ಇನ್ನು ಮೂರನೇದು ಕಫಕ್ಕೆ. ಇಲ್ಲಿ ನಾನು ವಾತ ಪಿತ್ತ ಕಫಕ್ಕೆ ಮೂರು ಬೀಜಗಳನ್ನು ಹೇಳಿದರೆ, ನಾವು ಆರೋಗ್ಯವಾಗಿದ್ದೇವೆ ಅಂತ ಆದ್ರೆ ಆ ಎಲ್ಲ ಬೀಜಗಳನ್ನು ಒಟ್ಟಿಗೆ ಸೇರಿಸಿಕೊಂಡು ಉಂಡೆ ಮಾಡಿಕೊಂಡು ಸೇವನೆ ಮಾಡಬಹುದು. ಜೊತೆಗೆ ಬೇಕಿದ್ರೆ ಈ ಕುಂಬಳ ಬೀಜ, ಮಗಜ್ ಬೀಜ, ಸೂರ್ಯಕಾಂತಿ ಬೀಜ ಇಂಥವುಗಳನ್ನು ಕೂಡ ಸೇರಿಸ್ಕೊಳ್ಬಹುದು. ಬೀಜಗಳು ತುಂಬಾ ಹೆಲ್ಪ್. ಅತಸಿ ಮಧುರಾ ತಿಕ್ತ ಸ್ನಿಗ್ಧ ಪಾಕೆ ಕಟುರ್ಗುರು ಅಂದ್ರೆ ಅತಸಿ ಅಂದ್ರೆ ಅಗಸೆ ಬೀಜ ಕಫವಾತಗ್ನಿ ಅಂತ ಹೇಳ್ತಾರೆ, ಅಥವಾ ಕಫಪಿತ್ತ ವಿನಾಶಿನಿ ಅಂತ ಹೇಳ್ತಾರೆ. ಇದು ಕಫ ಮುಖ್ಯವಾಗಿ ಸ್ವಲ್ಪ ಮಟ್ಟಿಗೆ ಪಿತ್ತವನ್ನು ಕೂಡ ಕಡಿಮೆ ಮಾಡುತ್ತೆ ಅಂತ. ಮಧುರಾ ತಿಕ್ತ ಸ್ನಿಗ್ಧ ಪಾಕೆ ಕಟುರ್ಗುರು ಅಂದ್ರೆ ಇದರಲ್ಲಿ ಮಿಕ್ಸ್ ಗುಣ ಇದೆ. ಕೆಲವೊಂದು ಪಿತ್ತವನ್ನು ಶಮನ ಮಾಡುವಂತ ಗುಣಗಳಾದ್ರೆ ಕೆಲವೊಂದು ಕಫವನ್ನು ಶಮನ ಮಾಡುವಂತ ಗುಣಗಳು. ಉದಾಹರಣೆಗೆ ಕಹಿ ಇರೋದು, ಮತ್ತೆ ಈ ಜೀರ್ಣ ಆದ ನಂತರ ಅದು ಕಟುವಾಗಿ ಅಂದ್ರೆ ದೇಹಕ್ಕೆ ತುಂಬಾ ಖಾರವಾಗಿ ಕನ್ವರ್ಟ್ ಆಗೋದು, ಮತ್ತೆ ಸ್ವಲ್ಪ ಉಷ್ಣ ಗುಣವನ್ನು ಹೊಂದಿರುವಂಥವು, ಸ್ವಲ್ಪ ಅಲ್ಲ ತುಂಬಾ ಉಷ್ಣ ಗುಣವನ್ನು ಹೊಂದಿರುವಂತದ್ರಿಂದ ಇದು ಕಫವನ್ನು ಶಮನ ಮಾಡುತ್ತೆ ಅಂತ ಒಂದು ಎಚ್ಚರಿಕೆಯನ್ನ ಈ ವಿಷಯದಲ್ಲಿ ಕೊಡ್ತಾರೆ. ಏನಂದ್ರೆ ದೃಕ್ ಶುಕ್ರ ವಾತಗ್ನಿ ಅಂತ. ಇಲ್ಲಿ ವಾತಗ್ನ ಅಂತಂದ್ರೆ ವಾತದೋಷವನ್ನು ಕಡಿಮೆ ಮಾಡುತ್ತೆ. ಆಯ್ತು, ಅದು ತುಂಬಾ ಒಳ್ಳೇದು. ವಾತ ಪಿತ್ತ ಕಫ 3 ಕಡಿಮೆ ಮಾಡುತ್ತಪ್ಪ, ತುಂಬಾ ಒಳ್ಳೇದು ಅಂತ. ವಿಶೇಷವಾಗಿ ಕಫವನ್ನು ಕಡಿಮೆ ಮಾಡುತ್ತೆ, ಅರ್ಥ ಆಯ್ತು. ಹಾಗಾಗಿಯೇ ಈಗ ಅಗಸೆ ಬೀಜಕ್ಕೆ ಅಷ್ಟೊಂದು ಒಳ್ಳೆಯ ಇದೇನು ಹೊಗಳಿಕೆ ಬಂದಿರೋದು. ಯಾಕೆಂದ್ರೆ ಬೊಜ್ಜು ಕಡಿಮೆ ಆಗ್ಲಿಕ್ಕೆ, ಹಾರ್ಟ್ ಅಲ್ಲಿರುವಂತ ಬ್ಲಾಕೇಜ್ ಕಡಿಮೆ ಆಗ್ಲಿಕ್ಕೆ, ಒಮೆಗಾ 3 ಅಂತ ಹೇಳ್ತಾರಲ್ಲ, ಹಾಗಾಗಿ ಹಾರ್ಟ್ ಅಲ್ಲಿರುವಂತ ಬ್ಲಾಕೇಜ್ ಕಡಿಮೆ ಆಗ್ಲಿಕ್ಕೆ, ಮತ್ತೆ ಇನ್ನು ಹಲವಾರು ರೀತಿಯ ಮೆಟಾಬಾಲಿಕ್ ಡಿಸಾರ್ಡರ್ಸ್ ಕಡಿಮೆ ಆಗ್ಲಿಕ್ಕೆ ಇದು ತುಂಬಾ ತುಂಬಾ ಹೆಲ್ಪ್ಫುಲ್ ಅಂತ. ಆದ್ರೆ ಅದನ್ನು ಹೇಳುವಾಗ ದೃಕ್ ಶುಕ್ರ ಈ 2 ಶಬ್ದಗಳನ್ನು ಸೇರಿಸಿದ್ರು. ಅಂದ್ರೆ ದೃಕ್ ಅಂದ್ರೆ ಕಣ್ಣು, ಶುಕ್ರ ಅಂದ್ರೆ ವೀರ್ಯ. ಹಾಗಾಗಿ ಇದ್ರ ಬಗ್ಗೆ ಕಾಳಜಿ ಇರಬೇಕು. ಅಗಸೆ ಬೀಜ ಒಳ್ಳೇದು ಅಂತ ಹೊಗಳೋದು ನೋಡಿ ದಿವಸಕ್ಕೆ ಒಂದಿಷ್ಟು ನಿತ್ಯ ನಾನು ಒಮೆಗಾ 3 ಸಿಗತ್ತೆ ಅಂತ ತಗೊಂಡು ನಮ್ಮ
ಕಣ್ಣು, ಶುಕ್ರಧಾತು ಎರಡೂ ಹಾಳಾಗ್ಬೋದು. ದೃಷ್ಟಿನ ಕಡಿಮೆ ಆಗ್ಬೋದು. ದೃಷ್ಟಿಯ ಬಲ ಕಡಿಮೆ ಆಗುತ್ತೆ. ಅದು ಯಾರಿಗೂ ಗೊತ್ತಾಗಲ್ಲ. ಇವನಿಗೆ ನನಗೆ ಯಾಕೆ ದೃಷ್ಟಿ ಕಡಿಮೆ ಆಯಿತು ಅಂತ ಯಾರಿಗೂ ಅಗಸೆ ಬೀಜದ ಮೇಲೆ ಅನುಮಾನ ಕೂಡ ಬರಲ್ಲ. ಆದರೆ ಆಯುರ್ವೇದ ಹೀಗೆ ಹೇಳುತ್ತೆ. ಅದರ ಅರ್ಥ ಅಗಸೆ ಚಟ್ನಿ ತಿನ್ನಬಾರ್ದು, ಅಗಸೆ ಬೀಜ ತಿನ್ನಬಾರ್ದು ಅಂತಲ್ಲ. ಖಂಡಿತ ಹಾಗೆ ಅಂದ್ಕೊಳ್ಬೇಡಿ. ಆದರೆ ಅತಿಯಾಗಿ ಸೇವನೆ ಮಾಡಿದರೆ ಖಂಡಿತ ಇದು ನಮ್ಮ ಕಣ್ಣು ಮತ್ತು ಶುಕ್ರಧಾತುವನ್ನ ಇದು ಮಾಡುತ್ತೆ. ತುಂಬಾ ಪ್ರಮಾಣದಲ್ಲಿ ಸೇವನೆ ಮಾಡಿದ್ರೆ ಇವನ್ ಮಕ್ಕಳಾಗೋದ್ರ ವಿಷಯದಲ್ಲೂ ಕೂಡ ಕಷ್ಟ ಆಗ್ಬೋದು. ದೇಹದಲ್ಲಿ ವೀಕ್ನೆಸ್ ಬರ್ಬೋದು. ಉಷ್ಣಗುಣದಿಂದ ಆಗುವ ಕೆಲವು ವಿಪರೀತ ಸಮಸ್ಯೆಗಳು ಉಂಟಾಗಬಹುದು. ಹಾಗಾಗಿ ಯಾವುದನ್ನೇ ಆದರೂ ಅತಿಯಾಗಿ ಸೇವನೆ ಮಾಡಬಾರ್ದು. ಅಗಸೆ ಬೀಜವನ್ನು ಸ್ಪೆಷಲ್ ಆಗಿ ಅವರು ಹಾಗೆ ಹೇಳಿರೋದ್ರಿಂದ ದಿವಸಕ್ಕೆ 1 ಚಮಚ ಹಾಗೆ ನಾವು ಸೇವನೆ ಮಾಡೋಣ. ಅದಕ್ಕಿಂತ ಜಾಸ್ತಿ ಸೇವನೆ ಮಾಡೋದು ಬೇಡ ಅಂತ ನನಗನ್ಸುತ್ತೆ. ಇವನ್ ಚಟ್ನಿ ಪುಡಿ ಮಾಡ್ಕೊಳ್ಳೋದ್ರು ಕೂಡ ದಿವಸಕ್ಕೊಂದು ಅಥವಾ 2 ಚಮಚ ಚಟ್ನಿ ಪುಡಿ ಮ್ಯಾಕ್ಸಿಮಮ್ ಸೇವನೆ ಮಾಡಬೇಕು. ಆ ಚಟ್ನಿ ಪುಡಿಗೆ ತುಪ್ಪವನ್ನು ಹಾಕ್ಕೊಂಡು ಸೇವನೆ ಮಾಡಿದರೆ ಇದರ ಅರ್ಧ ಸಮಸ್ಯೆಗಳು ಅಲ್ಲಿಗೆ ಕಡಿಮೆ ಆಗ್ತವೆ. ಯಾಕೆಂದ್ರೆ ತುಪ್ಪದ ಜೊತೆಗೆ ಸೇವನೆ ಮಾಡಿದ್ರೆ ಅದು ಶುಕ್ರಧಾತುವನ್ನ ಮತ್ತೆ ದೃಷ್ಟಿಯನ್ನ ಹಾಳು ಮಾಡುವ ಅದು ಆ ಕೆಪಾಸಿಟಿ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಕಡಿಮೆ ಆಗ್ಬಿಡುತ್ತೆ. ಇಷ್ಟು ವಿಷಯಗಳನ್ನ ಇವತ್ತು ನಾವು ತಿಳ್ಕೊಂಡಿದ್ದೇವೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಯಾವ್ದಾದ್ರು ಒಂದಿಷ್ಟು ಬೀಜಗಳ ಬಗ್ಗೆ ಸ್ಪೆಷಲ್ ಆಗಿ ಹೇಳಬೇಕು ಅಂತ ಅನ್ಸಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ.